ಹಲೋ ಫ್ರೆಂಡ್ಸ್, ನಮ್ಮಲ್ಲಿ ಎಷ್ಟು ಜನ ಹೊಸ ವರ್ಷಕ್ಕೆ ಹೊಸ ನಿರ್ಧಾರಗಳನ್ನು ತಗೊಳ್ತೀವಿ. ನಾಳೆಯಿಂದ ಜಿಮ್ಗೆ ಹೋಗ್ತೀನಿ, ದಿನಕ್ಕೆ 10 ಪೇಜ್ ಓದ್ತೀನಿ ಅಂತ ಪ್ಲಾನ್ ಮಾಡ್ತೀವಿ. ಆದರೆ ಒಂದು ವಾರದಲ್ಲೇ ಅದೆಲ್ಲ ಮಾಯ ಆಗುತ್ತೆ. ಯಾಕೆ ಹೀಗಾಗುತ್ತೆ? ಜೇಮ್ಸ್ ಕ್ಲಿಯರ್ ಬರೆದ ಆಟೋಮಿಕ್ ಹ್ಯಾಬಿಟ್ಸ್ ಅನ್ನೋ ಪುಸ್ತಕ ಇದಕ್ಕೆ ಅದ್ಭುತ ಉತ್ತರ ಕೊಡುತ್ತೆ. ಇವತ್ತೊಂದು ಸಣ್ಣ ಕತೆ ಮೂಲಕ ಈ ಪುಸ್ತಕದ ರಹಸ್ಯವನ್ನು ತಿಳಿಯೋಣ. ಬ್ರಿಟಿಷ್ ಸೈಕ್ಲಿಂಗ್ ತಂಡದ ಮ್ಯಾಜಿಕ್. 2003ರವರೆಗೆ ಬ್ರಿಟಿಷ್ ಸೈಕ್ಲಿಂಗ್ ತಂಡದ ಪರಿಸ್ಥಿತಿ ಹೇಗಿತ್ತು ಗೊತ್ತಾ? ಅವರು ಕಳೆದ 110 ವರ್ಷಗಳಲ್ಲಿ ಒಂದೇ ಒಂದು ಒಲಿಂಪಿಕ್ ಮೆಡಲ್ ಗೆದ್ದಿರಲಿಲ್ಲ. ಎಷ್ಟು ಕಳಪೆಯಾಗಿದ್ರು ಅಂದರೆ ಸೈಕಲ್ ಮಾರಾಟ ಮಾಡುವ ಕಂಪನಿಗಳು ತಮ್ಮ ಬ್ರ್ಯಾಂಡ್ ಹಾಳಾಗುತ್ತೆ ಅಂತ ಇವರಿಗೆ ಸೈಕಲ್ ಮಾರಲು ಕೂಡ ನಿರಾಕರಿಸ್ತಿದ್ರು. ಆಗ ಬಂದವರೇ ಕೋಚ್ ಡೇವ್ ಬ್ರೈಲ್ಸ್ ಫೋರ್ಡ್. ಅವರು ದೊಡ್ಡ ಬದಲಾವಣೆ ಮಾಡಲಿಲ್ಲ, ಬದಲಾಗಿ ಎಗ್ರಿಗೇಷನ್ ಆಫ್ ಮಾರ್ಜಿನಲ್ ಗೇನ್ಸ್ ಅನ್ನೋ ಸೂತ್ರ ಬಳಸಿದ್ರು. ಅಂದರೆ ಪ್ರತಿ ವಿಷಯದಲ್ಲೂ ಕೇವಲ 1% ಸುಧಾರಣೆ ಮಾಡೋದು. ಸೈಕಲ್ ಸೀಟ್ ಸ್ವಲ್ಪ ಕಂಫರ್ಟ್ ಮಾಡಿದ್ರು, ಟೈರ್ಗಳಿಗೆ ಗ್ರಿಪ್ ಜಾಸ್ತಿ ಮಾಡಲು ಆಲ್ಕೋಹಾಲ್ ಹಚ್ಚಿದ್ರು, ಆಟಗಾರರು ಚೆನ್ನಾಗಿ ನಿದ್ರೆ ಮಾಡಲು ಸರಿಯಾದ ದಿಂಬು ಅಂದರೆ ಪಿಲ್ಲೋ ಹುಡುಕಿಕೊಟ್ರು. ಫಲಿತಾಂಶ ಏನು ಅಂದರೆ ಮುಂದಿನ 10 ವರ್ಷಗಳಲ್ಲಿ ಅವರು 178 ವರ್ಲ್ಡ್ ಚಾಂಪಿಯನ್ಶಿಪ್ ಮತ್ತು 66 ಒಲಿಂಪಿಕ್ ಗೋಲ್ಡ್ ಮೆಡಲ್ ಗೆದ್ರು. ಇದನ್ನೇ ಲೇಖಕರು ಆಟೋಮಿಕ್ ಹ್ಯಾಬಿಟ್ ಅಂತ ಕರೆಯೋದು. ಇದು ನಮ್ಮ ಜೀವನಕ್ಕೆ ಹೇಗೆ ಅನ್ವಯ ಆಗುತ್ತೆ? ರೂಲ್ ನಂಬರ್ 1, ಸಣ್ಣ ಆರಂಭ. ದ 2-minute ರೂಲ್. ನಾವು ಸೋಲಲು ಮುಖ್ಯ ಕಾರಣ ದೊಡ್ಡ ಗುರಿ ಇಟ್ಕೊಳ್ಳೋದು. ಪುಸ್ತಕ ಹೇಳುತ್ತೆ, ಯಾವುದನ್ನೇ ಆದರೂ 2 ನಿಮಿಷದ ನಿಯಮ ಅಳವಡಿಸಿಕೊಳ್ಳಿ. ನೀವು ದಿನಕ್ಕೆ 1 ಗಂಟೆ ಓದಬೇಕು ಅಂದ್ಕೊಂಡ್ರೆ ಅದು ಕಷ್ಟ ಅನ್ನಿಸ್ಬೋದು. ಬದಲಾಗಿ ನಾನು ಕೇವಲ 2 ನಿಮಿಷ ಓದ್ತೇನೆ ಅಂತ ಶುರು ಮಾಡಿ. ಜಿಮ್ಗೆ ಹೋಗಲು ಸೋಮಾರಿತನವಾದರೆ ಕೇವಲ ಶೂ ಹಾಕ್ಕೊಂಡು ಹೊರಗೆ ಹೋಗ್ತೀನಿ ಅಂದ್ಕೊಳ್ಳಿ. ಒಂದ್ಸಲ ನೀವು ಶುರು ಮಾಡಿದರೆ ಅದನ್ನು ಮುಂದುವರಿಸುವುದು ಸುಲಭ ಆಗುತ್ತೆ. ಗುರಿಗಿಂತ ಸಿಸ್ಟಮ್ ಮುಖ್ಯ. ರೂಲ್ ನಂಬರ್ 2, ಅಭ್ಯಾಸದ ಚಕ್ರ. ದ ಹ್ಯಾಬಿಟ್ ಲೂಪ್. ಯಾವುದೇ ಅಭ್ಯಾಸ ಬೆಳೆಯಲು 4 ಹಂತಗಳಿವೆ. ಕ್ಯೂ, ಕ್ರೇವಿಂಗ್ಸ್, ರೆಸ್ಪಾನ್ಸ್, ರಿವಾರ್ಡ್. ಕ್ಯೂ ಅಂದರೆ ಸೂಚನೆ. ನಿಮ್ಮ ಫೋನ್ ಪಕ್ಕದಲ್ಲಿದ್ದರೆ ನೋಟಿಫಿಕೇಶನ್ ಬರೋದು ನಿಮಗೆ ಗೊತ್ತಾಗುತ್ತೆ, ಅದು ಕ್ಯೂ. ಕ್ರೇವಿಂಗ್ಸ್, ಹಂಬಲ. ಮೆಸೇಜ್ ಯಾರದಿರ್ಬೋದು ಅನ್ನೋದು ಹಂಬಲ ಅಥವಾ ಕುತೂಹಲ. ರೆಸ್ಪಾನ್ಸ್, ಪ್ರತಿಕ್ರಿಯೆ. ಫೋನ್ ತೆಗೆದು ಚೆಕ್ ಮಾಡ್ತೀರಾ ಅಲ್ವಾ, ಅದು ಪ್ರತಿಕ್ರಿಯೆ. ರಿವಾರ್ಡ್, ಪ್ರತಿಫಲ. ಆ ಮೆಸೇಜ್ ಓದಿದಾಗ ಸಿಗುವ ಖುಷಿ, ಅದೇ ರಿವಾರ್ಡ್, ಪ್ರತಿಫಲ. ಒಳ್ಳೆಯ ಹವ್ಯಾಸ ಬೆಳೆಸಲು ಆ ಕೆಲಸವನ್ನು ನಿಮ್ಮ ಕಣ್ಣಿಗೆ ಕಾಣುವಂತೆ ಮಾಡಿ. ಉದಾಹರಣೆ, ನೀರು ಜಾಸ್ತಿ ಕುಡಿಬೇಕು ಅಂದರೆ ಬಾಟ್ಲಿಯನ್ನು ನಿಮ್ಮ ಜೊತೆ ಕ್ಯಾರಿ ಮಾಡಿ. ನೆನ್ಪಿಡಿ ಫ್ರೆಂಡ್ಸ್, ಸಣ್ಣ ಬದಲಾವಣೆಗಳು ದೊಡ್ಡ ವ್ಯತ್ಯಾಸ ತರುತ್ತೆ. ನೀವು ದಿನಕ್ಕೆ ಕೇವಲ 1% ಉತ್ತಮವಾದರೆ ವರ್ಷದ ಕೊನೆಗೆ ನೀವು 37% ಅಷ್ಟು ಉತ್ತಮ ವ್ಯಕ್ತಿ ಆಗ್ತೀರಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.